ಪರಿಷತ್ನ ಒಳ ಏಟಿಗೆ ದಳ ಮನೆಯಲ್ಲಿ ಕಂಗಾಲಾಗಿದೆ. ಯಾರ್ಯಾರು ನಂಬಿಕೆ ದ್ರೋಹ ಮಾಡಿದ್ದಾರೆ ಗೊತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಾಡಿದ್ದಾರೆ. ಅತಿಯಾದ ನಂಬಿಕೆಯೇ ಈ ಬಾರಿ ನನಗೆ ಮುಳುವಾಯಿತು ಅಂತ ದ್ರೋಹಿಗಳಿಗೆ ಕಾರ್ಯಕರ್ತರೇ ಪಾಠ ಕಲಿಸ್ತಾರೆ. ಇದು ನಮಗೆ ಪಾಠ ಅಲ್ಲ, ಪರೀಕ್ಷೆ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಡಿ.ಕೆ. ಶಿವಕುಮಾರ್ ಮ್ಯಾನ್ ಪವರ್, ಮಸಲ್ ಪವರ್ ತೋರಿಸಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಇದೆಲ್ಲ ಏನೂ ನಡೆಯಲ್ಲ. ಬಿಜೆಪಿಯಲ್ಲಿ ಕೆಲವು ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆಯ ಪಾಠ ಇದು ಅಂತ ಹೇಳಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಾಡಿದರು. ಯಾರ್ಯಾರು ನಂಬಿಕೆ ದ್ರೋಹ ಮಾಡಿದ್ದಾರೆ ಗೊತ್ತು. ಅತಿಯಾದ ನಂಬಿಕೆಯೇ ಈ ಬಾರಿ ಮುಳುವಾಯಿತು. ಕುಮಾರಸ್ವಾಮಿ ಅವರ ಮಾತಿದು. ಪರಿಷತ್ ಚುನಾವಣೆ ಫಲಿತಾಂಶ ಬಂದಿದೆ. ಈ ಚುನಾವಣೆ JDS ಒಂದು ಪಾಠನ ಅಂತ? ನಮಗೇನು ಪಾಠ ಅಂತ ಏನಿಲ್ಲ, ಇದು ಪರೀಕ್ಷೆ ಮಾಡಲಿಕ್ಕೆ. ಯಾಕೆಂದರೆ ನಾನು 2 ಬಾರಿ ಶಾಸಕರ ಸಭೆ ಕರೆದು ಅವರ ಅಭಿಪ್ರಾಯ ತಗೊಂಡೆ ಅಂತಿಮವಾಗಿ ಇಲ್ಲ, ನಾವು ಪರೀಕ್ಷೆ ಮಾಡಲೇಬೇಕಾಗುತ್ತೆ, ನಮ್ಮ ಪಕ್ಷದ ಯೂನಿಟಿ ಏನಿದೆ ಅಂತ ಹೇಳಿ, ಅದರಿಂದ ಕ್ಯಾಂಡಿಡೇಟ್ ಆಗಲೇಬೇಕು ಅಂತೇಳಿ ಬಹುತೇಕ ಶಾಸಕರುಗಳು ಅವರ ಅಭಿಪ್ರಾಯಕ್ಕೆ ತಲೆಬಾಗಿ ಅರ್ಜಿ ಹಾಕ್ಸಿದ್ದು. ಇದು ನಮ್ಮಲ್ಲಿ ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದು ಒಂದು ನಾವುಗಳು ಮನವರಿಕೆ ಮಾಡ್ಕೋಬೇಕಾಗತ್ತೆ ಅನ್ನೋದು ಶಾಸಕರ ಅಭಿಪ್ರಾಯ ಏನಿತ್ತು ಹಾಕಿದ್ದು. ನನಗೆ 3-4 ದಿನಗಳ ಹಿಂದೆಯೇ ಏನೇನು ನಡೆದಿದೆ ಘಟನೆಗಳು ಅನ್ನೋದು ಗೊತ್ತಿತ್ತು. ನಾನು ಅದರಿಂದಲೇ ಹೇಳಿದೆ, ಮನಿ ಪವರು ಇದೆಲ್ಲ ನಾನು ಏನು ಹೇಳಿದೆ, ಮಸಲ್ ಪವರ್ ಬಗ್ಗೆ ಎಲ್ಲ ಏನು ಹೇಳಿದೆ ಅದೆಲ್ಲವನ್ನು ಗೊತ್ತಿದ್ದೇ ಹೇಳಿರ್ತಕ್ಕಂಥದ್ದು. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ನನಗೆ ಅತಿಯಾದಂಥ ನಂಬಿಕೆ ಏನಿದೆ, ಆ ನಂಬಿಕೆ ಒಳ್ಳೆಯದಲ್ಲ ಅಂತಕ್ಕಂಥ ಒಂದು ಪಾಠ ನೀವೇನು ಹೇಳಿದ್ರಿ, ಆ ಪಾಠ ನನಗೆ ಇದು ಹಲವಾರು ಸಂದರ್ಭದಲ್ಲಾದಂಥ ಬೆಳವಣಿಗೆ ಏನಿದೆ, ಇದು ಭಾಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನನಗೊಂದು ಅರಿವು ಮೂಡಿಸಿದ್ದಾರೆ. ಒಬ್ಬರು ಹೆಸರು ಮಾತ್ರ ಇದ್ದಿದ್ದು ಸರ್, ಎಲ್ರಿಗೂ ಗೊತ್ತು, G.T. ದೇವೇಗೌಡರು ಅಂತ. ಮಿಕ್ದವರೆಲ್ಲರೂ ನಂಬಿಕೆ ದ್ರೋಹ ಮಾಡಿದ್ರ? ಅದು ಹಿತಶತ್ರುಗಳ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇರಲಿ, ಅದೆಲ್ಲ ಮುಂದೆ ಕಾಲ ನಿರ್ಧಾರ ಶಿಸ್ತು ಕ್ರಮ ಸರ್ ಅವ್ರ ಮೇಲೆ. ಇಲ್ಲ, ಶಿಸ್ತಿನ ಕ್ರಮ ನಾನು ತಗೋಬೇಕಾಗಿಲ್ಲ, ಕಾರ್ಯಕರ್ತರೇ ತಗೋತಾರೆ. ಇದೆಲ್ಲ ಶಿಸ್ತು ಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ನಾವು ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ಈ ಒಂದು ವೇದಿಕೆ ಏನು ಸಿದ್ಧ ಆಗಿದೆ. ನನಗೇನು ಇದರಿಂದ ಆತಂಕವೂ ಇಲ್ಲ, ಯಾವುದೇ ರೀತಿಯ ವಿಚಲಿತನೂ ಆಗಿಲ್ಲ. ಪಕ್ಷದ ಕಾರ್ಯಕರ್ತರುಗಳ ಮುಖಾಂತರ ಚುನಾವಣೆ ಗೆದ್ದು ಬರ್ತಕ್ಕಂಥ ಶಾಸಕರು ಈ ರೀತಿಯ ದ್ರೋಹ ಮಾಡೋದು ಪಕ್ಷಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರಿಗೆ. ಅದರಿಂದ ಕಾರ್ಯಕರ್ತರೇ ಮುಂದಿನ ದಿನಗಳಲ್ಲಿ ಪಾಠ ಕಳಿಸ್ತಾರೆ. BJPಗೂ ಕೂಡ ಇದೇ ರೀತಿ ಆಗಿದೆ ಸರ್. ಅಂದರೆ ಒಂದು ರೀತಿ ಮೈತ್ರಿ ಪಕ್ಷಗಳು ಇಬ್ಬರಿಗೂ ಈ ರೀತಿ ಆಗಿರೋದು ಏನು ಹೇಳ್ತೀರಾ ಸರ್? ಇದು ಅವ್ರಿಗೂ ಇದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ BJPನಲ್ಲೂ ಇರತಕ್ಕಂಥ ಕೆಲವು ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಈ ಒಂದು ಚುನಾವಣೆ ನಾವು ಅಭ್ಯರ್ಥಿ ಹಾಕಿದ್ದೆವು. ಸ್ವಲ್ಪ ಅದು ಮುಂದಿನ ಒಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಬಹುಶಃ ನಮ್ಮ ಮಿತ್ರ ಪಕ್ಷದವ್ರಿಗೂ ಈ ಒಂದು ಚುನಾವಣೆ ಯಾವ ರೀತಿ ಹಿತಶತ್ರುಗಳಿದ್ದಾರೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿದ್ದಾರೆ. ಅವ್ರಿಗೂ ಸಹ ಇದು ಮುಂದಿನ ದಿನಗಳಲ್ಲಿ ಅವ್ರ ಪಕ್ಷದ ಒಂದು ಭದ್ರತೆಯನ್ನು ಮಾಡ್ಕೊಳ್ಳಿಕ್ಕೆ, ಮುಂಜಾಗ್ರತೆ ಕ್ರಮ ತಗೊಳ್ಳಿಕ್ಕೆ ಇದು ವೇದಿಕೆಯಾಗಿದೆ ಅವ್ರಿಗೂ ಸಹ ಅನ್ನೋದು ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ JDSನ ಮುಂದಿನ ದಿನದಲ್ಲಿ ಮತ್ತೆ ಸದೃಢಗೊಳಿಸಬೇಕು ಅಂದರೆ ಏನು ಮಾಡೋದು? ಈ ಫಲಿತಾಂಶಕ್ಕೂ ಮುಂದೆ ಪಕ್ಷ ಸಂಘಟನೆಗೂ ಸಂಬಂಧ ಇಲ್ಲ. ಇದು ವಿಧಾನ ಪರಿಷತ್ತಿನ ಚುನಾವಣೆಗಳು, ರಾಜ್ಯಸಭಾ ಚುನಾವಣೆಗಳು ನಡೀತಕ್ಕಂಥದ್ರ ಮೇಲೆ ಪಕ್ಷದ ಸಂಘಟನೆ ನಿಂತಿಲ್ಲ. CM ಆಗಿದ ತಕ್ಷಣ ತಮ್ಮ ಅಧಿಕಾರದ ಪವರ್ನ ತೋರಿಸಿದ್ರು ಅಂತ ಹೇಳ್ಬೋದಾ? ಇದು ಅಧಿಕಾರದ ಪವರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ನಲ್ಲ, ಮ್ಯಾನ್ ಪವರು, ಮಸಲ್ ಪವರು, ದುಡ್ಡಿನ ಪವರು ಇದೆಲ್ಲ ನಡೆದಿದೆ. ಇದು ಮುಂದಿನ ಚುನಾವಣೆ ಮೇಲೆ ನಡೆಯಲ್ಲ, ಜನರಲ್ ಚುನಾವಣೆ ಬಂದಾಗ ನಡೆಯತಕ್ಕಂಥದ್ದೇ ಬೇರೆ. ಇವತ್ತು ಆ ಹಿನ್ನೆಲೆಯಲ್ಲಿ ನಾನು ಇದಕ್ಕೇನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇಲ್ಲ. ಇದಿಷ್ಟು ಕೂಡ ಕುಮಾರಸ್ವಾಮಿ ಅವರ ಮಾತು. ಪ್ರಸಾದ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.